5 ಗಂಟೆಗಲ್ಲ ನಮ್ಮ ಬಿಟ್ಟಿದೆ ಎಷ್ಟೊತ್ತಿಗೆ ಫುಲ್ಲು ರೆಡಿನಾ ಮದ್ವೆಗೆ ನಿಮ್ಮ ಮೈದ್ನಂದ ಇದು ಮೇಕಪ್ ಇಲ್ಲದೆ ಅವಳದು ಮುಖ ನೋಡಿ ಚೆನ್ನಾಗಿದ್ದಾಳೆ ಹೀರೋಯಿನ್ ಮೇಡಮ್. ನಮಸ್ತೆ ಮೇಡಮ್. ಹೆಂಗಿದ್ದಾರೆ ಮೇಡಮ್? ನಿಮ್ಮನ್ನೆಲ್ಲ ನೋಡಿ ತುಂಬಾ ಮಂಜೆ ಇದೆ ಶೂಟಿಂಗ್. ಸರ್ಜಾ ಬಂದ ಸರ್ಜಾ ಆಕ್ಷನ್ ಸರ್ಜಾ ನಂದು ಮುಗೀತು. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಗುಡ್ ಟು ಗೋ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಏನೇನಿರುತ್ತೆ ಅಂತಂದರೆ, ನಾನು ಸೀರಿಯಲ್ಗೆ ಎಷ್ಟು ಗಂಟೆಗೆ ಎದ್ದು ಹೋಗ್ತೀನಿ ಮತ್ತು ಎಷ್ಟು ಗಂಟೆಗೆ ಪ್ಯಾಕಪ್ ಆಗಿ ಬರ್ತೀನಿ. ಸೊ ಈ ಟೈಮಲ್ಲಿ ಅಲ್ಲೇನೇನೇನು ನಡೆಯುತ್ತೆ ಲೊಕೇಶನಲ್ಲಿ ಮತ್ತು ಯಾರೆಲ್ಲ ಬಂದಿರ್ತಾರೆ ಅನ್ನೋದು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ಬಂದು 5:30 ಬೆಳಗಿನ ಜಾವ. 6 ಗಂಟೆಗೆ ನನಗೆ ಗಾಡಿ ಬರುತ್ತೆ ಪಿಕಪ್ಗೆ ಅಂತ ಹೇಳಿದ್ದಾರೆ. ಸೊ ಅಷ್ಟರಲ್ಲಿ ನಾನು ಅಲ್ಲಿ ತಿನ್ನೋಕ್ಕೆ ರೆಡಿ ಮಾಡಿಕೊಂಡು ಹೋಗಬೇಕು. ಬಟ್ಟೆ ಬರೆ ಎಲ್ಲ ರಾತ್ರಿನೇ ಪ್ಯಾಕ್ ಆಗಿರೋದ್ರಿಂದ ಇವಾಗ ಏನಾದರೂ ತಿನ್ನೋದಕ್ಕೆ ಮತ್ತು ಚಾರ್ಜರ್ ಆಳು ಮುಳು ಎಲ್ಲ ನಿಂತ್ಕೊಂಡು ನಾನು ಹೊರಡ್ತೀನಿ. ಸೊ ನೋಡ್ತಾ ಇರಿ. ಆ್ಯಕ್ಚುಲಿ 5-6 ಗಂಟೆಗೆ ಪಿಕಪ್ ಹೇಳಿ ಬಂದಿರೋದು 9:30 ಬರ್ತಾರೆ. ನಿನ್ನೆ ಶೂಟ್ ಲೇಟಾಗಿ ಪ್ಯಾಕಪ್ ಆಯ್ತಂತೆ. ಸೊ ನೋಡಿ ನಾನು ಇಷ್ಟೆಲ್ಲ ಪ್ಯಾಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ಬಂದಿದೆ ನೋಡಿ ಗಾಡಿ. ಎಷ್ಟು ಗಂಟೆಗೆ ಹೇಳಿದ್ರು ನಿಮಗೆ? 6 ಗಂಟೆ. ಇದೇಡಿ ಇವಳು ನಮ್ದು ಸೀನಾ ಕ್ಯಾರೆಕ್ಟರ್ ಇದೆಲ್ಲ, ಅವ್ರ ತಂಗಿ ಕ್ಯಾರೆಕ್ಟ್ರು. ಏನ ಹೆಸರು? ಮಾನಿಕಾ. ಬಾನು. ಸೀರಿಯಲ್ ಹೆಸರು ಹೇಳೆ ಬಾನು. ಅವಳು ಪಾಪ ಎಂಥ ಡೆಡಿಕೇಟೆಡ್ ಸ್ಟೂಡೆಂಟ್ ಅಂದ್ರೆ ಶೂಟಿಂಗ್ ಹೋಗ್ಬೇಕಾದ್ರೂ ಓದ್ತಿದ್ದಾಳೆ. ಗುಡ್ ಗರ್ಲ್. ನೀನೊಂದು ಮುಂದೊಂದು ದಿನ ದೊಡ್ಡ ಹೆಸರು ಮಾಡ್ತೀಯ. ಈ ದೇವಿ ಆಶೀರ್ವಾದ ನಿನಗಿದೆ. ಧನ್ಯವಾದಗಳ ದೇವಿ. ಅವ್ರಮ್ಮ ಯಾವಾಗ್ಲೂ ಅವ್ರ ಜೊತೆ ಬರ್ತಾರೆ. ನಮ್ಮಮ್ಮ ನನ್ ಜೊತೆ ಬರಲ್ಲ, ಊರಲ್ಲಿ ಇರ್ತಾರಲ್ವಾ. ಸೊ ನಾನೇ ನನ್ನಮ್ಮ ಎಲ್ಲ ನನ್ಗೆ. ನಾವಿದೀವಲ್ಲ ನೋಡ್ಬೋದು. ಓಕೆ, ಫೈನಲಿ ಈಗ ನಾವು ಲೊಕೇಶನ್ ಹತ್ರ ಬಂದ್ವಿ. ಎಲ್ಲಾರು ಇಳಿತಿದ್ದಾರೆ. ಇಲ್ಲಿ ನೋಡಿ ಒಂದು ಬಿಳಿ ಜಿರಳೆ, ಸೀರಿಯಲ್ ನ ಚಿಕ್ಕ ತಂಗಿ ನೋಡಿ ಫ್ರೆಂಡ್ಸ್ ಹೆಂಗ್ ಬಂದವಳೆ ಶೂಟಿಂಗ್. ಬರೀ ನೋಡಿ ಬನ್ನಿ. ನನ್ ಲಗೇಜ್ ದೇವಾ ದೇವಾ ಎಲ್ಲ ಗೆಳೆಯರು ಗೆಳೆಯರ ಬರೋದು. ಅಯ್ಯೋ ಬಂದ. ನೋಡಿ ಲೊಕೇಶನ್ ನೋಡಿ. ಇವ್ರು ನಮ್ಮ ಸೊಸೈಟಿ ಟಾಪ. ಕಾಲ್ ಜೋಗಿ ಹಿಡ್ಕೊಬಿಟ್ಟಿದೆ ಗುರು. ಇದು ಚೌಟ್ರಿ ಫುಲ್ ಡೆಕೋರೇಷನ್. ಸಿ ನಮ್ಮ ಗೋಡಂಬಿ ಬಾದಾಮಿ ಎಲ್ರು ಬಂದಿದ್ದಾರೆ. ಹೇ ಗೋಡಂಬಿ ಬಾದಾಮಿ ಅಪ್ಪಾಜಿ, ಇವ್ರಂಥ ಮನುಷ್ಯರು ಇಡೀ ಜಗತ್ನಲ್ಲಿಲ್ಲ. ಎಲ್ಲ ಆರ್ಟಿಸ್ಟ್ಗೂ ಟಾರ್ಚರ್ ಕೊಡೋ ಒಂದು ಇರುವೆ ಇವರಿಗೆ. ಒಬ್ಬ ಕಲಾವಿದ. ಅಲ್ಲೇ ನೀವೆಲ್ಲ ರೆಡಿ ಆಗ್ಬಿಟ್ಟಿದ್ದೀರಾ. ಇವ್ರು ನೋಡಿ ಸೋಮೇಗೌಡ್ರು. ಇಲ್ಲ ನಿಮ್ದು ಕತ್ತದು ಎಲ್ಲೋಯ್ತು? ಇಟ್ಟಿದ್ದೀರಾ? ಹಾ ಕರೆಕ್ಟ್. ಯಾಕಂದ್ರೆ ಸೀರಿಯಲ್ ಶುರುವಾಗಿಂದನೂ ಇದೇ ಗೆಟಪ್ ಇಟ್ಬಿಟ್ಟಿದ್ದಾರೆ ಪಾಪ ಅವ್ರಿಗೆ. ಕರೆಕ್ಟ್. ಯಾಕಂದ್ರೆ ಮದ್ವೆ ಗಂಡು ಇವರೇ, ನಮ್ ಸೋಮೇಗೌಡ್ರು. ಓಕೆ, ಈಗ ಎಲ್ರು ರೆಡಿ ಆಗಿದ್ದಾರೆ. ನಾವು ರೆಡಿ ಆಗೋಕೆ ಹೋಗ್ತಿದೀವಿ. ನೋಡಿ ಎಷ್ಟು ದೊಡ್ಡ ಕನ್ವೆನ್ಷನ್ ಹಾಲು. ನನ್ನ ಮದ್ವೆನು ಇಂಥದ್ರಲ್ಲೇ ಮಾಡಿಸ್ಕೋಬೇಕನ್ನೋ ಆಸೆ ದಯವಿಟ್ಟು ನನಗಿಲ್ಲ. ಯಾಕಂದ್ರೆ ಹಾ ಹಾಯ್ ಆರಾಮ. ನೀವು ಹೇಗಿದ್ದೀರಾ? ಇದು ಕಾಸ್ಟ್ಯೂಮ್ ರೂಮ್. ಇಲ್ಲಿ 1 ವಾರದಿಂದ ಸಂಸಾರ ಇಲ್ಲೇ ನಡೆಸ್ತಿದ್ದೀರಾ? ಓ ಅದ್ಭುತ. ಯಾಕಂದ್ರೆ ನಿನ್ನೆ ಮೊನ್ನೆ ಎಲ್ಲ ನೈಟ್ ಶೂಟ್ ಆಗಿ ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಎದೋಳೋದು, ಇಲ್ಲೇ ಮೇಕಪ್ ಮಾಡೋದು ಆಗಿರೋದ್ರಿಂದ ಎಲ್ಲ ಇಲ್ಲೇ ಇದ್ದಾರೆ. ಸಿ ಇದು ನಮ್ಮ ಮೇಕಪ್ ರೂಮ್. ಇವರು ಮೇಕಪ್ ನಂದೀಶಣ್ಣ, ವರ್ಲ್ಡ್ ಫೇಮಸ್ ನಂದೀಶಣ್ಣ. ಹೆಂಗಿರೋನ್ನ ಹೆಂಗೋ ಮಾಡ್ತಾರೆ. ಅಣ್ಣ ನಿಮ್ಮ ಹೆಸರು? ಇವ್ರು ನಂದೀಶಣ್ಣ, ಉಮೇಶ್ ಅಣ್ಣ. ನೋಡಿ ಮೇಕಪ್ ಮಾಡ್ತಿದ್ದಾರೆ ನಮ್ಮ ಅಜ್ಜಿಗೆ. ಇದು ಭುವನ್. ಇದು ದೀಪಿಕಾ. ಮಗ ನೋಡು, ಇಲ್ಲಿ ಒಬ್ಬ ವೇಸ್ಟ್ ಫೆಲೋ ಮಲಗಿದ್ದಾನೆ. ಇವನು ಬಸ್ಸು ಅಂತ. ಸುಮ್ಮನೆ ದಂಡಕ್ಕೆ ನಂದೀಶಣ್ಣ ದುಡ್ಡು ಕೊಡ್ತಾರೆ. ಆರಾಮಾಗಿ ನಿದ್ದೆ ಹೊಡಿತಾನೆ ಇಲ್ಲಿ ಬಂದ್ಬಿಟ್ಟು. 5 ಗಂಟೆಗಲ್ಲ ನಮ್ಮ ಬಿಟ್ಟಿದೆ ಎಷ್ಟೊತ್ತಿಗೆ
ನೀವು ಹೋಗ್ಬಿಟ್ರಿ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ರಿ ಅರ್ಧದಲ್ಲಿ ಬಿಟ್ಟು ಹೋದ್ರು. ಯಾಕ್ರಿ ಹಿಂಗೆಲ್ಲ ಮಾಡ್ತೀರಾ? ಪಾಪ ಎಲ್ರು ಕಷ್ಟ ನಂಗೆ ನೋಡಕ್ ಆಗ್ತಿಲ್ಲ. ನಾನೊಂಥರ ಹೀರೋಯಿನ್ ತರ 3 ತಿಂಗ್ಳಿಗೆ 6 ತಿಂಗ್ಳಿಗೆ ಬಂದು ಆರಾಮಾಗಿ ಶೂಟ್ ಮುಗಿಸ್ಕೊ ಹೋಗ್ತೀನಿ. ಈಗ ನಮ್ದು ರೂಮ್ ಹುಡಿಕೊಂಡೋಗ್ಬ. ನಂಗೆ ಅಳು ಬರ್ತಿದೆ. ಇವ್ರಿಗೆ ಈ ತರ ಆಗಿರೋದು ನೋಡಿ ನಂಗೆ ಅಳು ಬರ್ತಿದೆ. ನಮ್ಮ ಅಕ್ಕ ಎಂತ ನಗು ಮುಖದ ಸುಂದರಿ. ಫುಲ್ಲು ರೆಡಿನಾ ಮದ್ವೆಗೆ? ನಿಮ್ಮ ಮೈದ್ನಂದ್ ಮದ್ವೆಗೆ ರೆಡಿ ಆಗ್ತಿದ್ದಾರೆ. ಕರೆಕ್ಟ್ ಇದೆ ಅಲ್ಲ? ಚೆನ್ನಾಗಿ ಕಾಣಿಸ್ತಿದೆ ಇದು ಫುಲ್ಲು ಬ್ರೈಡ್ ಲುಕ್. ಈಗ ನಾನು ಈಗ ಹುಚ್ಚಿ ಇರೋಳು, ನೆಕ್ಸ್ಟ್ ಸುಂದರಿ ಆಗ್ತೀನಿ ನೋಡಿ. ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಸೀರಿಯಲ್ಗೆ ಬರ್ತಾರೆ ನೋಡಿ ಪಾಪಚ್ಚಿ. ಇದು ನಮ್ಮಪ್ಪ ನಾಕ್ ಸರ್, ನಮ್ಮ ಅಪ್ಪಾಜಿ. ಹೇಗಿದ್ದೀರಾ? ಆರಾಮ? ನಮ್ದು ನಿಮ್ದು ಭೇಟಿ ತುಂಬಾ ದಿನಗಳ ನಂತರ ಆಗ್ತಿದೆ. ಕಾಶುಮ್ ಕೊಟ್ರ? ಯಾರ್ದು ಮದುವೆ ನೋಡಿ, ಮಗಳು ಮದ್ವೆ ಮಾಡಿದ್ವಿ, ಯಾರ್ಯಾರ್ದು ಮದ್ವೆ ಬರ್ತಿದೀವಿ ನಾವು. ಎಲ್ಲ ನಮ್ಮ ತಾಯಂದ್ರು ಊಟ ತಂದು ಬಡಿಸ್ತಿದ್ದಾರೆ. ಖುಷಿ ನಮ್ಗೆ. ಪಲಾವ್ ಮಾಡ್ಕೊ ಬಂದಿದ್ದಾರೆ. ಇಲ್ಲಿ ಟೀಚರ್ ಅಮ್ಮ ಮೇಕಪ್ ಆಗ್ತಿದ್ದಾರೆ ನೋಡಿ. ಇವ್ರದ್ದು ಮೇಕಪ್ ಇಲ್ಲದೆ ಇವ್ರದ್ದು ಮುಖ ನೋಡಿ. ಚೆನ್ನಾಗಿದ್ದಾಳೆ, ಎಲ್ಲ ಚೆನ್ನಾಗಿದೆ. ಏನ್ ನಮ್ಮ ಮಾವ ಕಮ್ಮಿ ಪಾಪ, ತುಂಬಾ ರಾತ್ರಿ ಎಲ್ಲ ಕೆಲಸ ಮಾಡಿ ಹೆಂಗಾಗಿದ್ದೀರಾ? ಹೀರೋಯಿನ್ ಮೇಡಮ್ ನಮಸ್ತೆ ಮೇಡಮ್. ಹೆಂಗಿದ್ದೀರಾ ಮೇಡಮ್? ನಾವೊಂದು ಲಾಭ ಮಾಡ್ಕೊತಿದೀವಿ, ಲಾಗ್ ಮಾಡಿ ದುಡ್ಡು ಮಾಡಿ. ಗುಟ್ಟುಗೋ ಯೂಟ್ಯೂಬ್ ಚಾನಲ್, ಗುಟ್ಟುಗೋ ಯೂಟ್ಯೂಬ್ ಚಾನಲ್. ಎಲ್ಲ ರೆಡಿ ಆದ್ಮೇಲೆ ಇನ್ನೊಂದು ತೋರಿಸ್ತೀನಿ. ಈಗೆಲ್ಲ ಬಿಸಿ ಇರೋದ್ರಿಂದ ಅಂತ. ಶೋಭಾ, ಇದು ಲಾಗು ಸ್ಪೆಷಲಿ ನಮ್ಮ ಶೋಭಾ ಅವ್ರಿಗೋಸ್ಕರ. ಯಾಕಂದ್ರೆ ಅವ್ರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ ಸೀರಿಯಲ್ ಲಾಗ್ ಬರ್ಬೇಕಂತ. ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ತುಂಬಾ ವರ್ಷ ಆದ್ಮೇಲೆ ನೋಡ್ತಿದ್ದೀನಿ. ಮಂಜಿ ನಿಂದ ಎಷ್ಟು ಡೈಲಾಗ್ ಇತ್ತು ಮಂಜಿ. ಜ್ವರ ಬಂದಿತ್ತ? ಒಬ್ರು ಕಾಲ್ ಏಟ್ ಮಾಡ್ಕೊಂಡಿದ್ದಾರೆ, ಒಬ್ರು ಫುಲ್ ಟಯರ್ಡ್ ಆಗಿದ್ದಾರೆ. ಇವರು ನಮ್ಮ ಸೀರಿಯಲ್ನ ಇಬ್ರು ಮಹಾಲಕ್ಷ್ಮಿಯರು. 1 ಗಂಟೆಗೆ ಎಲ್ರು ದೆವ್ವಗಳ ತರ ಕಾಣಿಸ್ತಿದ್ದಾರೆ. ಎಸ್, ಈಗ ನಮ್ಮ ಅಕ್ಕ ಆಗ್ತಿದ್ದಾರೆ. ಈಗ ನಾನು ಮೇಕಪ್ ಆಗಕ್ಕೆ ಮೇಕಪ್ ಕಿಟ್ ತಗೊಂಡಿದ್ದೀನಿ. ಹಾ, ಇವರು ನಮ್ಗೆ ದುಡ್ಡನ್ನು ಕೊಡುವ ಅನ್ನದಾತರು. ದುಡ್ಡು ಕೊಡಿ ಬ್ರೋ, ಈ ತಿಂಗಳದ್ದು ಬಂದಿಲ್ಲ, ನೋಡೋಣ ಅದು ಎಷ್ಟು ಕೊಡ್ತಾರೆ. ತುಂಬಾ ಇದೆ. ಸೊ ಇದು ನಮ್ಮ ಸ್ಯಾರಿ ಲುಕ್ಕು. ಹೇರ್ ಸ್ಟೈಲ್ ಒಂದಾದ್ರೆ ಫುಲ್ ಕಂಪ್ಲೀಟ್ ರೆಡಿ. ಹೀರೋಯಿನ್ ಮೇಡಮ್ ರೆಡಿ ಆಯ್ತಿದ್ದಾರೆ. ಜಿಂಗಲ ಕಾಲ ಬರೋ ಮೇಕಪ್ ಆಗ್ರು ನೋಡಿ. ಇಲ್ಲಿ ಒಬ್ಬ ತಾಯಿ ತನ್ನ ಮಗಳಿಗೋಸ್ಕರ ಸ್ಟವ್ ಎಲ್ಲ ತಂದು ಶೂಟಿಂಗ್ ಅಲ್ಲೇ ಅಡಿಗೆ ಮಾಡಿ ಕೊಡ್ತಾರೆ. ಇಂಥ ಅದ್ಭುತವಾದ ತಾಯಿ ತಾಯಿ ಎತ್ತವಳು ಭೂಮಿ ತಾಯಿಗೆ. ಬಿಸಿ ಕಾಫಿ. ನೋ ಆರ್ಲಿಕ್ಸ್ ಅಮ್ಮ ಈ ಮಗಳಿಗೆ ಆರ್ಲಿಕ್ಸ್. ಅನ್ಬಿಟ್ಟು ಹಿಂಗ್ ಎತ್ಕೋತೀಯ ಪಂಚನ ಸರಿ ಹೊಡೆದ್ಬಿಟ್ಟು ಬರ್ತೀಯ. ಸೊ ಇವತ್ತಿನ ಲುಕ್ಕು ಇದು ನಂದು. ಕಿಚ್ ಮನುಷ್ಯರು ಬರ್ತಾರೆ ಅವಳು. ಸೊ ಇದು ಯಾವ್ದಪ್ಪ ಅಂದ್ರೆ ಮನೆಯಿಂದ ನಾವು ಬರ್ತೀವಲ್ಲ ಆ ಲುಕ್ ಇದು. ಅದಾದ್ಮೇಲೆ ಅರ್ಶಿನ ಶಾಸ್ತ್ರಕ್ಕೆ ಒಂದು ಸ್ಯಾರಿ ಹಾಕ್ತಿವಿ, ಅದಾದ್ಮೇಲೆ ದಾರೆಗೆ ಒಂದು ಸೀರೆ ಉಡ್ತೀವಿ. ಅದೆಲ್ಲ ಲುಕ್ ನಿಮ್ಗೆ ನಾನು ತೋರಿಸ್ತೀನಿ. ದಿಸ್ ಇಸ್ ಅವರ್ ಲುಕ್. ಜಾಸ್ತಿ ಪೋಸ್ ಕೊಡ್ತಾಳೆ. ಕತ್ಲೆ ಇಲ್ಲ ಇವಾಗ ಊಟ ಮಾಡಕ್ ಬೇಗ. ಏನ್ ಹೋಗ್ತಿದ್ದೀರಾ? ಮದ್ವೆ ಮನೇಲಿ ಊಟ ಮಾಡಕ್ ಬಂದ್ರಾ? ಮದ್ವೆ ಊಟ ಏನು ಅಂತ ನೋಡು ಬಾ. ನಡೀರಿ. ನಮ್ಮ ಅಪ್ಪ ಹೊಟ್ಟೆ ಹಸ್ಬಿಟ್ಟೈತಂತೆ. ಅತ್ತಮ್ಮ ಊಟಕ್ಕೆ ಹೋಯ್ತಾರೆ ನೋಡಿ. ಯಾವ ಅವತಾರದಲ್ಲಿ ಹೋಗ್ತಾರ ನೋಡಿ. ಏನಿದೆ ಅತ್ತೆಮ್ಮ ಮದ್ವೆ ಊಟ ಸ್ಪೆಷಲ್? ಟೊಮೆಟೊ ಬಾತ್ ತರ. It has vegetables. ಸೊ ಇದು ತರಕಾರಿ ಹಾಕಿರೋ ಟೊಮೆಟೊ ಬಾತ್ ಪ್ಲಸ್ ಪಲಾವ್. ಅಂದ್ರೆ ಟೊಮೊಟೊ ಮಾತ್ರ ಕಾಣಿಸ್ತಿಲ್ಲ, ಇದು ಮೊಸರು ಬಜ್ಜಿ ತರ. ಅದೇ ಮೊಸರು ಬಜ್ಜಿ ಅಲ್ಲ. But still ಪರ್ಸು ಬಂದ್ರು. ಪರ್ಸು ಯಾವ ಊರ ಪರ್ಸು? ಅಡಿಂಗ್ರಿ ಕಜಿಂಗ್. ಇಲ್ಲಿ ನಮ್ದು ಹನುಮಂತ ಕಾರುವಲ್ಲಿ ಹನುಮಂತು. ಇದ್ರಲ್ಲೇನು? ವೀರಭದ್ರ. ಜೋಡಿಗಳು ಜೋಡಿ ಸಮೇತನೇ ಬರ್ತಿದ್ದಾರೆ. ಏನಕ್ಕೆ ಬರ್ತಿದ್ದೀರಾ ನೀವು?
ಉಪವಾಸ ಇರ್ಬೇಕು ತಾನೇ ಇವತ್ತು? ಶೂಟಿಂಗ್ ನಡೀತಾ ಇದೆಯಂತೆ. ಏನ್ ಶೂಟಿಂಗ್ ನೋಡ್ಕೊಂಡು ಹೋಗುಮ ಅಂತ ಬಂದೆ. ಇದೇ ಶೂಟಿಂಗ್. ಓ ಆ ಶೂಟಿಂಗಾ? ಓ ನೀವು ಸಿನಿಮಾದವರಾ? ನಮ್ದು ಗುಟ್ಟುಗೋ ಪ್ರೊಡಕ್ಷನ್ ಇಂದ ಬಂದಿರೋದು ನಾವು. ಓ ಯಾರು ಡೈರೆಕ್ಟರ್? ಎಲ್ಲ ನಾನೇ, ಪ್ರೊಡ್ಯೂಸರ್, ಡೈರೆಕ್ಟರ್. ಓ ಅತ್ತೆ ಏನು ಊಟ? ರುಚಿಯಾಗಿರೋ ಊಟ ಗಮ ಇದೆ. ನೋಡು ತಿನ್ನೋಡು. ಬ್ರೇಕಿಂಗ್ ನ್ಯೂಸ್, ಅತ್ತೆ ಅಡಿಂಗೆ ಊಟ ತಿನ್ಸಿದ್ರು. ಏನ್ ಗೊತ್ತಾ, ನಮ್ಮ ಸೀರಿಯಲ್ದು ಒಂದು ಸ್ಪೆಷಲ್ ಏನಪ್ಪ ಅಂದ್ರೆ, ಒಬ್ಬೊಬ್ರಿಗೆ ಒಂದೊಂದು ಇಂಜುರಿ ಆಗಿದೆ. ಇವರಿಗೆ ಕಾಲೇಟು, ಅವರಿಗೆ ಕತ್ತೇಟು. ಆದರೆ ಸೀರಿಯಲ್ ಸೀನಲ್ಲಿ ಮಾತ್ರ ಅದು ಹಿಡ್ಕೊಂಡೇ ಓಡಾಡಬೇಕು. ಬಟ್ ನನಗೆ ಯಾಕೊಂದು ಇಂಥ ಸ್ಥಿತಿ ಬಂತಲ್ಲ, ವೀಲ್ ಚೇರಲ್ಲಿ ಕುತ್ಕೊಂಡು ಸುಂದ್ರಿ ಓಡಾಡ್ಸಕ್ಕೆ ಅಂತಾನೆ ಒಬ್ರನ್ನ ಇಟ್ಕೊಂಡವ್ರು ಅವರು. ಹೆಂಗೆ ವೀಲ್ ಚೇರಲ್ಲಿ ಮೇಕಪ್ ಆಗ್ತಿರುವಂತಹ ಆರ್ಟಿಸ್ಟ್, ಪ್ರಪ್ರಥಮ ಆರ್ಟಿಸ್ಟ್ ಇವರು. ಹೆಂಗ ಅನ್ನಿಸ್ತಿದೆ ನಿಮ್ಗೆ ಇಷ್ಟು ಸಖತ್ತಾಗಿ ಮೇಕಪ್ ಆಗೋಕೆ? ತುಂಬಾ ಖುಷಿ ಆಗ್ತಾ ಇದೆ. ಹಾ, ಇನ್ನೊಬ್ರು ಬಂದ್ರು. ಹಾ, ಡೆಡಿಕೇಟೆಡ್ ಆರ್ಟಿಸ್ಟ್ ಅವ್ರು. ಕಾಲ್ ಸರಿ ಇಲ್ಲ ಅಂದ್ರು ಪಾಪ ಇದ್ ಮಾಡ್ಕೊತಾರೆ ನೋಡಿ. ನೀವು ನಿಮ್ ಕಾಲದಲ್ಲಿ ಶೂಟ್ ಮಾಡಿ ಅಲ್ವಾ? ನೀವು ನಿಮ್ಮ ಟೈಮಲ್ಲಿ ಅಂದ್ರೆ ನೀವು ಹೆಂಗಾಗಿದ್ದಾಗ ಸೀರಿಯಲ್ಸ್ ಮಾಡ್ಬೇಕಾದ್ರೆ, ನೀವು ಆಗ ಸೀರಿಯಲ್ಸ್ ಮಾಡ್ತಿದ್ರಲ್ಲ, ಅವಾಗಕ್ಕೂ ಇವಾಗಕ್ಕೂ ಏನ್ ವ್ಯತ್ಯಾಸ? ಆವಾಗೂ ಇವಾಗೂ ವಯಸ್ಸಾಗಿರೋದೇ ಬಿಳಿ ಕೂದಲು ಬಂದಿರೋದೇ ವ್ಯತ್ಯಾಸ ಅಷ್ಟೇ. ಹೀರೋ ಬತ್ತವ್ರೆ, ಹೀರೋ 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 ಆಗಿರೋ ವಿಲನ್ ಬರ್ತಾರೆ ಅಂದ್ರೆ ನಿಮ್ಗೆಲ್ಲ ಹೇಳ್ತಿರೋದು ಅಲ್ಲಿ ಹಿಂದೆ ಕೋತಿ ಇದೆ. ಇವ್ರು ನಮ್ದು ಮ್ಯಾನೇಜರ್. ಎಲ್ರಿಗೂ ಆಗದೆ ಇರೋ ಮನುಷ್ಯ ಅಂದ್ರೆ ಇವ್ರೆ ಮ್ಯಾನೇಜರ್. ಹೌದು. ಏನಿರುತ್ತೆ? ಜಗಳ ಕಾಯ್ತಾರೆ. ಆರ್ಟಿಸ್ಟ್ ಎಂತ ಪರಿಸ್ಥಿತಿಯಲ್ಲಿ ಬಂದು ಆಕ್ಟ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗ್ಲಿ ಅಂತ ಈ ವಿಡಿಯೋ. ಯಾವಾಗ ನೋಡಿದ್ರು ಕೂಲಿಂಗ್ ಗ್ಲಾಸ್ ಹಾಕೊಂಡು ಮಾತಾಡ್ತಿದ್ದಾರೆ, ನೀವು ಸುಮ್ಮನೆ ಇದು ಮಾಡಿದ್ರಿ, ಕಂಟೆಂಟ್ ಹೋಯ್ತು. ಯೋಚನೆ ಮಾಡ್ತಿರ್ತೀವೋ ಅದ್ ನಡೆಯುತ್ತೆ ಅಂತ. ಅದಕ್ಕೂ ಮೀರಿ ದೊಡ್ಡವರು ಹೇಳಿಲ್ವಾ ಈ ಮದ್ವೆ ನಡೆಯಲ್ಲ ಅಂತ? ಅದಕ್ಕೂ ಮೀರಿ ಮದ್ವೆ ನಡೆಯುತ್ತೆ ಅಂತ ಅಂದ್ರೆ ಬಡ್ಡಿ ಬಂಗಾರಮ್ಮ, ನಮ್ಮ ಅಪ್ಪನ ಹತ್ರ ಏನ್ ಮಾತಾಡ್ತಿರೋದು? ನಮ್ಮ ಅಪ್ಪನ ಹತ್ರ ಏನ್ ಮಾತಾಡ್ತಿದ್ದೀರಾ? ಇಲ್ಲಿ ಮಿನಿ ಬಡ್ಡಿ ಬಂಗಾರಮ್ಮ ಕಾಲ್ ಮುರ್ಕೊಂಡು ವೀಲ್ ಚೇರ್ ಅಲ್ಲಿ ಓಡಾಡ್ತಾವ್ರೆ. ನಿಮ್ಗೆ ಏನ್ ಅನ್ನಿಸ್ತಿದೆ ಇವತ್ತಿನ ಈ ಸ್ಥಿತಿ ಕಂಡು? ಖುಷಿ ಆಗ್ತಾ ಇದೆ, ಆನಂದ ಒಳಗಡೆಯಿಂದ ಉಕ್ಕಿ ಹರಿತಾ ಇದೆ. ಅಷ್ಟು ಖುಷಿ ಆಗ್ತಿದ್ಯಾ ನಿಮ್ಗೆ? ನಿಮ್ಮ ಈ ಡೆಡಿಕೇಶನ್ಗೆ ಆಸ್ಕರ್ ಅವಾರ್ಡ್ ಬರೋದ್ರಲ್ಲಿ ಇನ್ನು ನಮ್ಮ ಕುಟುಂಬದಲ್ಲಿ ಆಸ್ಕರ್ ಕೊಡ್ತಾರಂತೆ. ಬರುತ್ತೆ, ನಿಮಗೆ ಬರುತ್ತೆ. ಈ ಡೆಡಿಕೇಶನ್ಗೆ ಕೊಟ್ಟೆ ಬರುತ್ತೆ. ಏ ಗುಂಡಮ್ಮ, ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಆ ಹೆವೆನ್ ಅಲ್ಲಿ ನಾನೇ ಸ್ಟಾರ್ ಅಮ್ಮ. ಈ ಮದ್ವೆ ನಡೆಯಲ್ಲ, ಈ ಮದ್ವೆ ಈ ಮದ್ವೆ ನಡೆಯಲ್ಲ, ಈ ಮದ್ವೆ ಈ ಮದ್ವೆ ನಡೀದಾರಕ್ಕೆ ನಾವಿಬ್ರೆ ಕಾರಣ. ಅಸ್ತು ದೇವತೆಗಳ ಅಸ್ತು ಅನ್ಸದ್ ನಮ್ಮಿಂದಾನೆ. ಏನ್ರೆ ಪಾಪಿಗಳ. ಬಟ್ ಇವರು ಈ ಮದ್ವೆ ನಿಂಗ್ ಖುಷಿ ಆಗತ್ತೆ, ನನಗ್ ಖುಷಿ ಆಗಲ್ಲ. ಓಡಿ 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 ಓಡ್ರ ಓಡ್ರ ಓಡ್ರ. ಇದು ಸರ್ಜಾ ಅಡ್ಡ. ಈಗ ನಿಮ್ಮ ಮುಂದೆ ಅತ್ಯದ್ಭುತ ಹಾಡುಗಾರನ ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಎಲ್ಲೂ ನೋಡಿಲ್ಲ ಈ ಒಂದು ಹಾಡು ಫೇಮಸ್ ಆಗಿರೋದೆ ಇವರಿಂದ. ಆ ಕಲಾವಿದನ ಇವಾಗ ನಿಮ್ಗೆ ತೋರಿಸ್ತಿದ್ದೀನಿ. ಅವರೇ ಇವರು. ಹಾಡಿ. ಹಾಡು ಆಕ್ಚುಲಿ ಫೇಮಸ್ ಆಗಿದೆ, ಆದ್ರೆ ಸೆಟ್ಟಲ್ಲಿ ಇನ್ನೂ ಫೇಮಸ್ ಮಾಡಿರೋದು ನಾನು. ಅದು ನಿಮ್ಮ ಕಂಠದಿಂದ ಬರಬೇಕಾಗಿ ವಿನಂತಿ. ಒಮ್ಮೆ ಓಡ್ರೋ ನೋಡಿ, ಈ ತರ ಬರ್ಬೇಕು, ಈ ತರ ಸ್ವಲ್ಪ ಸೌಂಡ್ ಕೊಡಿ, ಸೌಂಡ್ ಕೊಡಿ. ಓಡ್ರೋ ಇದು ಸರ್ಜಾ ಅಡ್ಡ, ಓಡ್ರೋ ಇದು ಸರ್ಜಾ ಅಡ್ಡ. ಸರ್ಜಾ ಬಂದ ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ, ಸರ್ಜಾ ಬಂದ ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ. ಹೊಡಿರೋ ಲಕಾರಿ ಊದಿರಿ ತುತ್ತೂರಿ, ಎರಡೇ ಎರಡು ಸ್ಟೆಪ್ ಹಾಕಿ ಬಿಡೋಣ. ಹೋಗ್ಲಿ. ಜೈ 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 ಶ್ರೀರಾಮ್.
ಶ್ರೀರಾಮದೂತ ಹನುಮ. ಸೂಪರ್. ಇವ್ರಿಗೆ ಬರ್ಲಿ ಒಂದು ಜೋರದ ಚಪ್ಪಾಳೆ ನಿಮ್ಮ ಮನೆಗಳಿಂದ. ಹಾಡ್ಲಿಲ್ಲ ಅಂದ್ರೆ ಇವ್ನು ಬಂದಿಲ್ಲ ಸೆಟ್ಗೆ ಅಂತ ಗೊತ್ತೇ ಆಗಲ್ಲ. ಹೌದು, ಇವ್ರು ಹಾಡಾಡಕ್ಕೂ ಸರ್ಜಾರ ಓ ಸೀಮಾ ಬಂದಪ್ಪ. ಈ ಸತಿ ನಾನು ಏನಾರ ಫೇಲ್ ಆದ್ರೆ ಕಾರಣ ನಂದನಣ್ಣ. ಈಗ್ಲೇ ನೋಡ್ಕೊಂಬಿಡಿ, ಇವರೇ ಕಾರಣ. ಆಗ್ಲಿಂದ ಚಿಕ್ಕ ಚಿಕ್ಕ ಮಕ್ಳನ್ನೆಲ್ಲ ಕರ್ಸಿ ಫೇಲ್ ಮಾಡ್ತಾರೆ. ಕೇಳಿಸ್ಕೊಂಡ್ರ ಸೀರಿಯಲ್ ಅಲ್ಲಿ ಮಾತ್ರ ಪಾಪು ತರ ಕಾಣಿಸೋದು, ಅಲ್ಲಿ ನೋಡಿದ್ರಲ್ಲ ಅವತಾರ ಏನೆಲ್ಲ ಯಾರು ಅದೌದು. ಅವ್ಳ ಟೀಚರ್ ಅನ್ನೋದೇ ನನಗ್ ಡೌಟ್. ಯಾವ ಇವೆಲ್ಲ ಬಂದ್ಬಿಡ್ತವೆ. 200 ರೂಪಾಯಿ ಅಲ್ಲ, ಈಗ ಫ್ರೀ ಏನೋ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಆಗಿ ಕರ್ಕೊಂಡ್ ಬರ್ತಾರೆ ಅಂತ ಬಂದ್ಬಿಡೋದು ಶೂಟಿಂಗ್. ಅವ್ರೆಲ್ಲ ಕರೆದು ಅವಕಾಶ ಕೊಡ್ತೀವಲ್ಲ. ಹೊಗಳುತ್ತಿರೋದು ನಿನ್ನೆ. ಆಧಾರ್ ಕಾರ್ಡ್ ಇಲ್ವೇನೆ? ನೀನ್ ನಮ್ ದೇಶ ಬಿಟ್ಟು ಮೊದಲು ತೊಲಗು. ಕ್ಯಾರ ಕಿತ್ತೋದಂಗ್ ರೋಡೇ ಕೊಡಿ ಇವ್ರಿಗೆ. ಒಂದೊಂದಲ್ಲ ಅವಳಿಗೊಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಲು ಪಾಕಿಸ್ತಾನದೋಳು ಅಂತ. ಎಲ್ಲಾರು ಇದನ್ನ ವೈರಲ್ ಮಾಡಿ ಈ ಅಮ್ಮನ್ನ ಶೃಂಗೇರಿಗೆ ಹೋಗಿ ಏನೋ ಧಿಕ್ಕಾರಕ್ ಹೋಗಿ ಅವ್ರ ಮನೆ. ಬರಬೇಕು ನೀವು ಇಷ್ಟು ಬಡವ್ರ ಮನೆಗೆ ಅಂತಂದ್ರು. ಅದನ್ನ ಬಡವರೆಲ್ಲ ದೇವರನ್ನ ಕೊಟ್ಟರೆ ಹೆಂಗಾಯ್ತು, ನೀವು ಕಟ್ ಮಾಡೋದ್ರಲ್ಲಿ ಶಾಲೆಗಳು ಇದು ಮಾಡ್ಬೇಕಾಯ್ತು, ನೋಡಿ ಜೋಡಿ ವಿವಾಹ ಮಾಡ್ಬೇಕು ಹಂಗಂದ್ರು. ಬಾರಪ್ಪ ಯಾವತ್ತು ದೇವ್ರು ಕೊಟ್ಟಿದ್ರೆ ಹೆಂಗಾಯ್ತು. ಹೋಗಿ ಹೋಗಿ ಎಸಿ ಕೂತ್ಕೊಳ್ಳಿ ತಲೆಗೆ ಹೋಗಿ. ಓಕೆ, ನಂದು ಮುಗೀತು ಇವತ್ತು. ಇವರು ಇದರಲ್ಲ ನಮ್ಮ ಡೈರೆಕ್ಟ್ರು ಬೆಳಗಿನ ಜಾವ 3 ಗಂಟೆ ತನಕ ನಾನು ಶೂಟ್ ಮಾಡ್ತಾರೆ. ನಂದು ಅದಕ್ಕೆ ಇವತ್ತು ಮುಗೀತು. ಎಲ್ರಿಗೂ ಯಾವ ಬಾಯಿ ಬಡ್ಕತೀನಿ, ಯಾವ ಸತ್ರು ಅಂತ ಬೇಕು ಬಡ್ಕತೀನಿ, ಬಾಯಿಗೆ ಬೀಳ್ತೀನ. ಬಟ್ ಅಲ್ಲಿ ಎಲ್ರು ನಾನು ಸಾಯ್ಸಕ್ಕೆ ನೋಡ್ತೀರಾ. ಸೊ ನಂದು ಇವತ್ತಿನ ಪ್ಯಾಕಪ್ ಆಯ್ತು. ಇವರೆಲ್ಲರೂ ಇನ್ನ ಬೆಳಗಿನ ಜಾವ ಮಾಡ್ತಾರೆ. ಸೊ ನಮ್ದು ಮುಚ್ಚೆ ಬಾಯಿ ಅಲ್ಲ, ಮಧ್ಯರಾತ್ರಿ ತಂಕಿದೆ ಆಲ್ರೆಡಿ. ಏನ್ ಮಾಡಿದ ಫುಟೇಜು? ಯಾವ್ದು ಏನ್ ತೆಗ್ದಿದೆ ಇವತ್ತು ದಿನ ಎಲ್ಲ ಅಷ್ಟೇ. ನಾಳೆನಿದೆ ಬ್ರೋ. ಈಗ ಮತ್ತೆ ನಾನು ನಾಳೆನು ಲಾಗ್ ಮಾಡ್ತೀನಿ. ಟೋಟಲ್ ಲಾಗ್ ನಿಮಗೆ ತೋರಿಸ್ತೀನಿ. ಬಾಯ್, ಗುಡ್ ನೈಟ್.